ನಮಸ್ಕಾರ ನಮ್ಮ ರೈತ ಬಾಂಧವರು ಎಲ್ಲರಿಗೂ ರೀ. ಸೊ ಇವತ್ತು ನಾವು ಪ್ರಾಪರ್ ಗದಗ ಒಳಗದೀವ್ರಿ. ಸೊ ಇದು ಯಾವ ಊರಂದ್ರಿ ಸರ್? ಬೆಳದಡಿ ಒಳಗದೀವ್ರಿ. ಬೆಳದಡಿ ಒಳಗ ಶೇಂಗಾ ಪ್ಲಾಟಿಗೆ ಒಬ್ರು ನಮ್ಮ ರೈತರು ಯೂಸ್ ಮಾಡ್ಯಾರ. ಸೊ ಆ ರೈತರದ ಅವ್ರ ಹೆಸರು ಏನೈತಿ, ಯಾವ ಪ್ಲಾಟ್ ಹೆಂಗೆ ಯೂಸ್ ಮಾಡ್ಯಾರ, ಮತ್ತು ಅವ್ರಿಗೆ ಏನು ಖುಷಿ ಅದ, ಏನು ರಿಸಲ್ಟ್ ಅದ, ಸೊ ಇದ್ರ ಏನು ಅನಿಸದ ಅನಿಸಿಕೆ ಅವ್ರ ಬಾಯಲ್ಲಿನ ತಿಳ್ಕೊಂಡ್ರಿ. ಎರಡನೇ ವಿಡಿಯೋ ರೀ, ಶೇಂಗಾ ಬೆಳೆದು ಎರಡನೇ ವಿಡಿಯೋ ಅದ ಗದಗ ಒಳಗಿಂದ್ರಿ. ಸೊ ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಹಾಂ, ಇದು ಯಾವ ಬೆಳೆಗೆ ಯಾವ ರೀತಿ ಯೂಸ್ ಮಾಡಿದ್ರಿ ಶೇಂಗಾಗೆ ನೀವು? ಸರ ಇದರ ಎಣ್ಣಿನ ಬೀಜೋಪಚಾರ ಮಾಡಿದ್ರೆ ಎಣ್ಣೆ ಕೊಟ್ಟರು ಅವರು. ಹಾಂ ರೀ. ನಾವು ಶೇಂಗಾಕ್ಕೆ ಇದನ್ನ ಬೀಜೋಪಚಾರ ಮಾಡಿ ಅದನ್ನ ಪುಡಿನ ಮುಂದೆ ಉಗ್ಗಿದ್ರು. ಅದನ್ನ ಹಾಂ ರೀ. ಪುಡಿ ಮುಂದೆ ಉಗ್ಗಿ ಆನಂತರ ಇದು ಎಣ್ಣೆ ಪುಡಿ ಯಾವ ರೀತಿ ಒಗದ್ರಿ ಸ್ವಲ್ಪ ಹೇಳ್ರಲ್ಲ ರೈತರಿಗೆ. ಪುಡಿನ ಮಣ್ಣು ಮಿಕ್ಸ್ ಮಾಡಿದ್ವಿ. ಮಣ್ಣು ತಗೊಳ್ಳೋದ್ರಿ. ಮಣ್ಣು ತೊಗೊಂಡು ಒಂದು ಪುಟ್ಟ ಹಾಕೊಂಡು ಪುಡಿ ಮಿಕ್ಸ್ ಮಾಡಿ ಮುಂದೆ ನಾವು ಹೆಂಗೆ ಈ ಕೊತ್ತಂಬರಿ ಬೀಜ ಉಗ್ತೀವಲ್ಲ ಆ ಟೈಪ್ ಅಡ್ಡಾಡಿ ಹೋಗ್ಬೇಕು ಹೊಲ್ದಾಗ. ನಾವು ಅಡ್ಡಾಡಿ ಉಗ್ಗೋದಾಗಿಂದ ಆನಂತರ ಒಂದು ಬೀಜ ಇದನ್ನ ಉಪಚಾರ ಮಾಡ್ಕೊಂಡು ಎಣ್ಣೆ ಹಾಕೊಂಡು ಒಂದು 10 ನಿಮಿಷ ಬಿಡೋಕೆ ಹೊಲ್ದಾಗ ಒಣಗಿಸಿ ಸ್ವಲ್ಪ ಇದಾಗಿಂದ ಆನಂತರ ನಮ್ಗೆ ಶೇಂಗಾ ಹಾಕೊಂಡು ನಾವು ಇದು ತೊಗೊಳ್ರಿ. ಏನು ಮಾಡ್ಯಾರಂತೀರಿ ಅವರು? ಡೆವಲಪರ್ ಪಾಕೆಟ್ ರೀ. ಸೊ ಖರ್ಚು ಕಮ್ಮಿ, ಇಳುವರಿ ಜಾಸ್ತಿ ಆಗ್ಬೇಕಪ್ಪ ಅಂದ್ರೆ ಏನು ಮಾಡ್ಬೇಕ್ರಿ, ನಮ್ಮ ಭೂಮಿ ಒಳಗೆ ಡೆವಲಪರ್ ಪಾಕೆಟನ್ನು ಯೂಸ್ ಆಗ್ಬೇಕಾಗ್ತದ್ರಿ. ಸೊ ಡೆವಲಪರ್ ಏನು ಮಾಡ್ಯಾರ ಅವರು, 20 kg ಮಣ್ಣು ತೊಗೊಂಡು ಆ ಮಣ್ಣು ಒಳಗೆ ಆ ಪಾಕೆಟನ್ನು ಕಲಿಸಿ ಮುಂಚೆ ಬಿತ್ತುಕಿಂತ ಮುಂಚೆ ಒಕ್ಕೊಂಡಾರ್ರಿ. ಒಗದ ಕಿಸಿಂದ ಆಮೇಲೆ ಏನು ಮಾಡ್ಯಾರ್ರಿ, ಕಿಸಾನ್ ಗ್ರೋತ್ ಶೇಂಗಾ ಕಾಳಿಗೆ ಕಿಸಾನ್ ಗ್ರೋತ್ ಬಾಟಲನ್ನು ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡಿದಾರ್ರಿ. ಸೊ ಸರ್ ಅದು ಬೀಜೋಪಚಾರ ಮಾಡಿ ಬಿತ್ತಿದ ಮೇಲೆ ನಿಮ್ಗೆ ಇದು ಯಾವ ರೀತಿ ಅನಿಸ್ತದೆ ರಿಸಲ್ಟ್ ರೀ? ರಿಸಲ್ಟ್ ಅಂದ್ರೆ ನಮ್ಗೆ ಇದು ಚಲೋ ಅನ್ಸತ್ರಿ. ಇದು ಯಾಕಂದ್ರೆ ಈ ನಾಟಿಗೆ ನೋಡಿದ್ರೆ ಇವತ್ತಿಗೆ 13 ದಿನ ಆಯ್ತು ನಾವು ಬಿತ್ತಿದ್ರೆ. ಇವತ್ತಿಗೆ 13 ದಿನ 13 ದಿನ ಆಯ್ತು. ಈ ನಾಟಿಗೆ ನೋಡಿದ್ರೆ ಒಂದು ತಿಂಗಳು ನಾಟಿ ಕಂಡಾಗತ್ತೆ ಈಗ ನಮ್ಗೆ. ಎಸ್ ನೋಡ್ರಿ ಏನು ಹೇಳತ್ತಾರ ರೈತರು. ಸೊ 13 ದಿವಸದಿಂದ ಬೆಳೆ ಆದ್ರಿ. ಸೊ ಇವತ್ತು ನನಗೆ ಇವತ್ತು ತಿಂಗಳ ಬೆಳೆ ಕಂಡಂಗೆ ಕಾಣಕತ್ತದ ಅಂತ ಅಂತಾರೆ. ಸೊ ರಾಸಾಯನಿಕ ಇದಕ್ಕೆ ಏನು ಫರಕ್ ಐತ್ರಿ ಸರ್? ಸರ್ ಫರಕ್ ಐತ್ರಿ. ರಾಸಾಯನ ಇಷ್ಟು ಪೀಕಿಯ ಇದು ಕೊಡೋದ್ರಿ ಅದಕ್ಕೆ. ಹಾಂ ಹಾಂ. ಸೊ ರಾಸಾಯನಿಕ ಏನಂತಾರೆ ಇಷ್ಟ ಅಂದ್ರೆ ಸರ್ ಇನ್ನೊಂದು ರೀ, ನೀವು ಆಗ ಏನೋ ಅಂದ್ರಿ ನಮ್ಮ ಕಾಳದು. ಹಾಂ, ಯಾವ ರೀತಿ ಐತ್ರಿ ಅದ್ರ ಬಗ್ಗೆ ಹೇಳ್ರಿ ಸ್ವಲ್ಪ. ಕಾಳೆ ಫೇಲ್ ಆಗಿಲ್ಲಲ್ರಿ ಅಂದ್ರೆ ಭೂಮಿಗೆ ಬಿದ್ದ ಬೀಜ ಯಾವುದು ಹುಷೋಗಲ್ರಿ ಅದಕ್ಕೆ. ಹಾಂ, ಮೊದಲು ಲೇಟ್ ಆಗ್ತಿದ್ರಿ. ಬೀಜಕ್ಕೆ ಬಿತ್ತಿರುವಂತ ಬೀಜೋಪಚಾರ ಮಾಡಿ ಬಿತ್ತಿದ ಕೂಡಲೇ ಕಾಳು ಯಾವ್ದು ಫೇಲ್ ಆಗಿಲ್ಲ. ಸೊ ಮೊದಲು ಏನೈತ್ರಿ, ಅವ್ರು 1 ಕ್ವಿಂಟಲ್ ಕಾಳು ಹಾಕ್ತಿದ್ರು ಕೂಡ ಏನಂತೀರಿ ಗ್ಯಾಪ್ ಕಾಣ್ತಿತ್ತು. ಇವಾಗ ಏನೈತ್ರಿ 1 ಕ್ವಿಂಟಲ್ ಒಳಗೆ ಮತ್ತೆ 20-25 kg ನಿಂತಾವ್ರಿ, ಉಳ್ದಾವು ಅಂದ್ರೂ ಕೂಡ ಈ ರೀತಿ ಆದ್ರಿ. ಸ್ವಲ್ಪ ಪ್ಲಾಟ್ ಎಲ್ಲ ಕಡೆ ತೋರಿಸ್ರಿ ರೈತರಿಗೆ ನೋಡ್ಲಿ ಯಾವ ರೀತಿ ಅದ ಅವರಿಗೂ ಕೂಡ ಗೊತ್ತಾಗಲಿ ರೀ. ಸೊ ಈ ಕಡೆ ಎಲ್ಲ ತೋರಿಸ್ರಿ, ಈ ಕಡೆ ಮುಂದೆ ತೋರಿಸ್ರಿ. ನೋಡ್ಬೋದು ರೀ ಎಲ್ಲ ಥರನ ನೀವು ನೋಡ್ಬೋದು ಯಾವ ಥರನಾಗಿ ನಾಟಿಕೆ ಅದ, ಒಂದು ಕೂಡ ಕಾಳು ಫೇಲ್ ಆಗಿಲ್ರಿ. ಸೊ ರೈತರ ಕಡೆ ತಿಳ್ಕೊಂಡ್ರಿ ಈ ರೀತಿ ಅದ. ಸೊ ನಾವು ಕೂಡ ನಿಮಗೆ ಹೇಳೋದು ಇಷ್ಟೇ ರೀ. ಸೊ ಯುವ ಕಿಸಾನ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿರಿ, ಸಾವಯವ ಕೃಷಿಯನ್ನು ಮಾಡಿರಿ, ನಿಮ್ಮ ಭೂಮಿ ಒಳಗೆ ಶಕ್ತಿಯನ್ನು ಹೆಚ್ಚಿಸ್ರಿ. ಸೊ ರಾಸಾಯನಿಕ ಹಾಕಿ ಭೂಮಿಗಳನ್ನು ಬಂಜರು ಮಾಡಬೇಡ್ರಿ ಅಂತ ಹೇಳ್ತಾ, ಸೊ ಯಾಕಂದ್ರೆ ಬರುವಂಥ ಪೀಳಿಗೆ ಸಲುವಾಗಿ ಹೊಲಗಳನ್ನು ಉಳಿಸಿಕೊಡ್ರಿ. ಆಯುಷ್ಯ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡ್ರಿ. ಯಾಕಂದ್ರೆ ನೀವು ರಾಸಾಯನಿಕನ ಯೂಸ್ ಮಾಡ್ತೀರಿ ಅಷ್ಟು ನಮ್ಮ ಯುವ ಪೀಳಿಗೆಗೆ ಎಫೆಕ್ಟ್ ಆಗಿ ಮತ್ತು ಅವರ ಜೀವಕ್ಕೆ ಅಪಾಯ ಆದ್ರಿ. ಸೊ ನೀವೂ ವಿಚಾರ ಮಾಡಿ ಸಾವಯವ ಕೃಷಿಯನ್ನು ಮಾಡಿರಿ, ನಮ್ಮದೇ ಪ್ರಾಡಕ್ಟ್ ಯೂಸ್ ಮಾಡಿರಿ ಅಂತ ಅಲ್ಲ. ಅಷ್ಟೇ ಅಲ್ಲದೆ ನೀವು ಸಾವಯವ ರೀತಿ ನಿಮಗೆ ಯಾವ ರೀತಿ ನಿಮ್ಮ ತಲೆಯಲ್ಲಿ ಬರ್ತದೆ ಆ ರೀತಿ ಸಾವಯವ ಮಾಡಿರಿ. ರಾಸಾಯನಿಕ ರಸಗೊಬ್ಬರಗಳನ್ನು ಉಪಯೋಗ ಮಾಡೋದನ್ನು ಬಂದ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಹಿಂದ್, ಜೈ ಯೋಗ.